ನಮಸ್ಕಾರ ಅಬುಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಒಂದು ಪಾಲಕ್ ಸೊಪ್ಪಿನ ಪಲ್ಯ ರೆಸಿಪಿ ಮಾಡಾಕತ್ತೀನಿ. ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ಫಸ್ಟಿಗೆ ಇಲ್ಲೊಂದು ಬಾಳ್ಳಿ ಬಿಸಿ ಇಟ್ಕೊಳ್ಳೋಣ. ಬಿಸಿ ಆದಮೇಲೆ ಒಂಚೂರು ಎಣ್ಣೆ ಹಾಕೊಳ್ಳೋಣ. ಈಗ ಇದಕ್ಕೊಂದು ಅರ್ಧ ಚಮಚ ಆಗಷ್ಟು ಜೀರಿಗೆ ಹಾಕೊಳ್ಳೋಣ. ಈಗ ಒಂದು 3 ಮೆಣಸಿನ್ಕಾಯಿನ ಇಲ್ಲೇ ಕಟ್ ಮಾಡಿ ಹಾಕೊಂಡೇನಿ. ಆಮೇಲೆ ಬೆಳ್ಳುಳ್ಳಿನ ಇಲ್ಲೇ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ. ಒಂದು ದೊಡ್ಡ ಗಡ್ಡಿನ ಹಾಕೊಂಡೇನಿ. ಇನ್ನೆಲ್ಲ ಒಂಚೂರು ಚೆನ್ನಾಗಿ ಫ್ರೈ ಆದಮೇಲೆ 2 ಉಳ್ಳಾಗಡ್ಡಿನ ಇಲ್ಲೇ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡೇನಿ. ಉಳ್ಳಾಗಡ್ಡಿನ ಒಂದು 2 ನಿಮಿಷ ಚಂದಾಗಿ ಅದ್ರಾಗ ತಾಳಿಸ್ಕೊಂಡ್ಬಿಡ್ರಿ. ಉಳ್ಳಾಗಡ್ಡಿ ಎಲ್ಲ ಬೆಂದ್ಮೇಲೆ ಈಗ ಒಂದು ಟೊಮೆಟೊ ಹಣ್ಣು ಹಾಕೊಂಡೇನಿ. ನಾರ್ಮಲ್ ಒಂದು ಟೊಮೆಟೊ ಹಾಕೊಂಡೇನಿ ಕಟ್ ಮಾಡಿ. ಅದನ್ನ ಒಂದು ಸ್ವಲ್ಪ ಚೆನ್ನಾಗಿ ಒಂದು 2 ನಿಮಿಷ ಎಲ್ಲ ಕೈ ಆಡಿಸ್ಕೊರಿ. ಈಗ ಇದಕ್ಕೊಂದು ಅರ್ಧ ಚಮಚ ಆಗಷ್ಟು ಅರಿಶಿನ ಪುಡಿ ಹಾಕಿ ಕೈ ಆಡಿಸ್ಕೊಳ್ಳೋಣ. ಸೊ ಇಲ್ಲೇ ಆದಮೇಲೆ ಇಲ್ಲಿ ಪಾಲಕ್ ಸೊಪ್ಪನ್ನ ತೊಳೆದು ನಾನು ಇಟ್ಟಿದ್ದೆ, ಅದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಎಲ್ಲ ಚೆಂದಾಗಿ ಮಿಕ್ಸ್ ಆದಮೇಲೆ ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಆವಾಗ ನಾವು 1 ಚಮಚ ಆಗಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತಾ. ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಆಮೇಲೆ 1 ಚಮಚ ಖಾರ ಪುಡಿ ಹಾಕ್ಕೊಂಡೇನಿ. ಖಾರ ಪುಡಿ ಬೇಕಾದ್ರೆ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈಗ ಇದನ್ನೆಲ್ಲನೂ ಚೆಂದಾಗಿ ಕಲಿಸ್ಕೊರಿ, ಮಿಕ್ಸ್ ಮಾಡ್ಕೊರಿ. ಈಗ ಈ ಸೊಪ್ಪನ್ನ ನಾವು ಮುಚ್ಚಿಟ್ಟು 2 ನಿಮಿಷ ಬೇಯಿಸ್ಕೊಬಿಡೋಣ. ನೋಡಿದ್ರಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಬೆಂದೈತಿ. ಈಗ ಇದನ್ನ ಇನ್ನೂ ಒಂದ್ಸರಿ ಕೈ ಆಡಿಸ್ಕೊಂಡು ಈಗ ನಾವು ಇದಕ್ಕೆ 1.5 ಚಮಚ ಆಗಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊತಾ ಇರ್ಬೇಕು. ಎಲ್ಲ ಚೆಂದಾಗಿ ಅದು ಹಿಟ್ಟು ಮಿಕ್ಸ್ ಆಗಿ ಬೇಯಬೇಕಲ್ಲ. ಸೊ ಇಷ್ಟೆಲ್ಲ ನೋಡಿದ್ರಲ್ಲ, ಈಗ ಇದೆಲ್ಲ ಚೆಂದಾಗಿ ಮಿಕ್ಸ್ ಆಗೈತಿ. ಆಮೇಲೆ ಬೆಂದಂಗೆ ಅನ್ಸಕತ್ತೈತಿ. ಈಗ ನಾವು ಒಂದು ನಿಮಿಷ ಇದನ್ನ ಮುಚ್ಚಿ ಇಟ್ಟು ಬಿಟ್ರೆ ಸಾಕು. ನಮ್ದಿಲ್ಲೇ ಪಾಲಕ್ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಈ ಪಲ್ಯನ ಯೂಶುವಲಿ ನಾರ್ತ್ ಇಂಡಿಯಾದಾಗ ಭಾಳ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಹಿಟ್ಟು ಹಾಕಿ ಮಾಡೋದಿಲ್ಲ. ಸೊ ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡೀನಿ. ನೋಡಿದ್ರೆ ಈ ಪಲ್ಯ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತದೆ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಅಂತೂ ಚಲೋ ಇರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.